ಮನೆಯಲ್ಲಿ ಕಾರವಾರ. ಎಷ್ಟು ವರ್ಷದಿಂದ ಡ್ರೈವರ್ ಆಗಿದ್ದೀರಾ? ಈಗ ಒಂದು 3 years. 3 years-ಆ? ಮುಂಚೆ ಏನು ಮಾಡ್ತಾ ಇದ್ರಿ? ಕೂಲಿ ಕೆಲಸ. ಕೂಲಿ ಕೆಲಸ. ಈ ಎಲ್ಲಡಿಕೆ ತಿನ್ನುವಂತ ಏನು ತಿಂತಾ ಇದ್ರಿ? ಎಲ್ಲಡಿಕೆಯ ಪಾನ ಗುಟ್ಕಾನ ಎಷ್ಟು ವರ್ಷದಿಂದ ತಿಂತಾ ಇದ್ರಿ? 15 ವರ್ಷ. 15 ವರ್ಷ. ಅದಕ್ಕಿಂತ ಮುಂಚೆ 15 ಒಂದು 20 ವರ್ಷ. ಅದಕ್ಕಿಂತ ಮುಂಚೆ ಇಲ್ಲ. ಏನು ಮಾಡ್ತಾ ಇರಲಿಲ್ಲ. ಹೇಗೆ ಶುರು ಆದದ್ದು ಗುಟ್ಕಾ ತಿನ್ಲಿಕ್ಕೆ? ಹೀಗೆ ಅದು ಶಾಲೆ ಬಿಟ್ಟು ಕೂಡಲೇ ಅದು ಗದ್ದೆ ಕೆಲಸ ಮಾಡ್ತಿದ್ದೆಲ್ಲ ಹೊಲದಲ್ಲಿ, ಅವಾಗ ಸ್ಟಾರ್ಟ್ ಆಯ್ತು. ಎರಡಕ್ಕೆ ನಂತರ ಬಿಟ್ಟರು ಹಂಗೆ ಸ್ಟಾರ್ಟ್ ಆಯ್ತು. ಇದು ಈಗ ತಿನ್ನುವಂತಂದ್ರೆ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ ತಿಂತಾ ಇದ್ರೆ ಇಲ್ಲದ್ರೆ ಒಂದೊಂದು ಇಲ್ಲ, ಈಗ ಚಾ ಕೊಡ್ತಾದ್ಮೇಲೆ ಊಟ ಆದ್ಮೇಲೆ ಹೀಗೆ. ಡ್ರೈವಿಂಗ್ ಕೆಲಸ ಅಂತ ಹೇಳಿದ್ರೆ ಡ್ರೈವಿಂಗ್ ಮಾಡುವಾಗ ನೀವು ಗುಟ್ಕನ ಬಾಯಲ್ಲಿ ಇಟ್ಕೊಳ್ತಾ ಇಲ್ಲ ಇದ್ರಿ? ಇಲ್ಲ ಇಲ್ಲ ಹಾಗೇನಿಲ್ಲ. ಇಲ್ಲ. ಎಲ್ಲಿ ಇಟ್ಕೊಳ್ತಾ ಇದ್ರಿ ಗುಟ್ಕನ? ಗುಟ್ಕ ಇಟ್ಕೊಳ್ಳೋದಿಲ್ಲ ಸರ್, ಅದು ಅಗಿಯೋದು ಅಗಿಯೋದು ಹೋಗಿದಲ್ಲ. ಇಲ್ಲಿ ಈ ಜಾಗದಲ್ಲಿ ಹೊರಗಡೆ ಏನಾದ್ರು ಇಲ್ಲಿ ಇಡುವಂತದ್ದು? ಇಡ್ತಿದ್ದೆ, ತಂಬಾಕು ಇಟ್ಕೊಳ್ತಿದ್ದೆ. 15 ವರ್ಷ ಅಲ್ಲ? 15 ಅಲ್ಲ, ಅದು ತಂಬಾಕು ಸ್ಟಾರ್ಟ್ ಮಾಡಿದ್ದು. ಮೊದಲು ಗುಟ್ಕ ಆಯ್ತು. ಗುಟ್ಕಾ ಆದ್ರೆ 15 ವರ್ಷ ಆಯ್ತಲ್ಲ? ತಂಬಾಕು ಯಾವಾಗಾದ್ರೂ ಒಂದ್ಸಲ ತಿಂತಿದೆ. ಈಗ ಸದ್ಯಕ್ಕೆ ಎಂತ ಉರಿತಾ ಇತ್ತ ನಿಮ್ಗೆ? ಇಲ್ಲ ಇಲ್ಲ. ಮತ್ತೆ ಈಗ ಇಲ್ಲಿ ಬರುವ ಮುಂಚೆ ಏನಾದ್ರು ನಿಮ್ಗೆ ಸ್ವಲ್ಪ ಜಾಗದಲ್ಲಿ ಉರಿತಾ ಏನಾದ್ರು ಇತ್ತು? ಇಲ್ಲ ಇಲ್ಲ. ಮತ್ತೆ ಉರಿತಾ ಇಲ್ಲ. ಹಲ್ಲು ಅಲ್ಲಾಡ್ತಾ ಇತ್ತು? ಅಲ್ಲೆಲ್ಲಾಡ್ತಾ ಇತ್ತು. ಅವಾಗ ಇದು ಬರ್ತಾ ಇದ್ದೀವಿ. ಅಲ್ಲಿ ತೋರಿಸಿದ್ರ ನಿಮ್ಮ ಊರಲ್ಲಿ? ಊರಲ್ಲಿ ತೋರಿಸಿದ್ರೆ ಕಡೆಗಳು ಹೇಳಿದ್ರು ಇದು ಕೊಪ್ಪಾಗಿತ್ತಲ್ಲ, ಇದು ಇಲ್ಲಲ್ಲ, ಅದು ಮಂಗಳೂರಿಗೆ ಅಲ್ಲಿ ಕಟ್ ಮಾಡಿ ಮಾಂಸ ತೆಗೆದು ಲ್ಯಾಬಿಗೆ ಕೊಡ್ತಾರೆ ಅಂತ ಹೇಳಿ. ಓಕೆ, ಸರಿ. ಅಂದ್ರೆ ನಾವೊಂದು ಸಣ್ಣದೊಂದು ಅದರದ್ದು ಮಾಂಸ ತೆಗೆದು ಅದನ್ನೊಂದು ಪರೀಕ್ಷೆ ಕೊಟ್ಟು ಅದು ಏನಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಓಕೆ.